ವೀಕ್ಷಕರೇ, ನಾವಿವತ್ತು ನೋಡ್ತಿರುವ ಮೂವಿ ವಧೇಲಾ 2. ಈ ಮೂವಿಯ ಪಾರ್ಟ್ 1 ಕೂಡ ಇದೆ. ಆ ಪಾರ್ಟ್ 1 ಮೂವಿ ನೋಡಿದ್ರೆ ಮಾತ್ರ ಎರಡನೇ ಭಾಗ ನಮಗೆ ಅರ್ಥ ಆಗುತ್ತೆ. ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಚಿಕ್ಕದಾಗಿ ಆ ಮೂವಿ ಕಥೆನ ಹೇಳಿ ಮುಗಿಸ್ತೀನಿ. ಆ ಮೂವಿಲಿ ಒಬ್ಬ ಸೈಕೋ ಇರ್ತಾನೆ. ಮದುವೆ ಆಗಿ ಫಸ್ಟ್ ನೈಟ್ ಆಗಿರೋ ಹುಡುಗಿರ್ನ ತಂದು ರೇಪ್ ಮಾಡಿ ಭೀಕರವಾಗಿ ಸಾಯಿಸ್ತಿರ್ತಾನೆ. ಅದನ್ನ ಅನುದೀಪ್ ಅನ್ನೋ IPS ಆಫೀಸರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ. ಆಗ ಆ ಸೈಕೋ ಆಫೀಸರ್ ಹೆಂಡತಿ ಮೇಲೂ ಅತ್ಯಾಚಾರ ಮಾಡಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಸೈಕೋ ಹೆಂಡತಿಗೆ ತನ್ನ ಗಂಡ ತಿರುಪತಿನೇ ಈ ರೀತಿ ಮಾಡ್ತಿರೋದು ಅಂತ ಗೊತ್ತಾಗುತ್ತೆ. ಆ ಮಹಿಳೆಯ ಹೆಸರು ರಾಧಾ ಇರುತ್ತೆ. ರಾಧಾಗೆ ಗೊತ್ತಾದ್ಮೇಲೆ ಅವಳೇ ಹುಡ್ಕೊಂಡು ಹೋಗಿ ಗಂಡನ್ನ ತಲೆ ಕತ್ತರಿಸಿ ಕೊಲೆ ಮಾಡ್ತಾಳೆ. ನಂತರ ತಲೆನ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗಿ ಪೊಲೀಸ್ ಮುಂದೆ ಸರೆಂಡರ್ ಆಗ್ತಾಳೆ. ಇದು ಭಾಗ 1ರ ಚಿಕ್ಕ ಸ್ಟೋರಿ. ಈಗ ಎರಡನೇ ಭಾಗ ನೋಡೋಣ. ವೀಕ್ಷಕರೇ, ಈ ಮೂವಿಯ ಮೊದಲನೇ ಸೀನಲ್ಲಿ ವಧಲೆ ಸ್ಟೇಷನ್ ಹತ್ರ ಒಂದು ಸ್ಕೂಲ್ ಹುಡುಗಿ ಒಬ್ಬ ಮಹಿಳೆ ತಲೆ ಕೈಯಲ್ಲಿ ಹಿಡ್ಕೊಂಡು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ಲು. ಅದನ್ನ ನೋಡಿದೆ ಎಲ್ಲರೂ ಶಾಕ್ ಆಗ್ತಾರೆ. ಆ ಮಹಿಳೆಯ ತಲೆನ SI ಟೇಬಲ್ ಮೇಲೆ ತಂದು ಇಡ್ತಾಳೆ. ಅದನ್ನ ನೋಡಿ ಅಲ್ಲಿರೋ ಪೊಲೀಸ್ಗೂ ಕೂಡ ಶಾಕ್ ಆಗುತ್ತೆ. ಅದರಲ್ಲಿದ್ದ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಹೇಳ್ತಾಳೆ, ಇದೇನು ಹೊಸ ಕತೆ ಸರ್ ಅಂತಾಳೆ. ಆಗ ಸ್ಟೋರಿ 6 ತಿಂಗಳ ಹಿಂದೆ ಹೋಗುತ್ತೆ. ರಾಧಾ ತನ್ನ ಗಂಡ ತಿರುಪತಿನ ಕೊಲೆ ಮಾಡಿದ್ಮೇಲೆ ತಿರುಪತಿ ದೇಹ ಮತ್ತು ತಲೆನ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ ಹಾಸ್ಪಿಟಲ್ಗೆ ತಂದಿರ್ತಾರೆ. ಅಲ್ಲಿ ಡಾಕ್ಟರ್ ತಲೆ ಮತ್ತು ದೇಹನ ಹೊಲಿತಾರೆ. ಹಾಸ್ಪಿಟಲ್ ಹೊರಗೆ ವೇಟ್ ಮಾಡ್ತಿದ್ದ ತಿರುಪತಿಯ ತಮ್ಮನಾದ ಚಂದು ಅವನ ಫ್ರೆಂಡ್ ಸಾಂಬಾಗೆ ಬಾಡಿನ ಕೊಡ್ತಾರೆ. ಚಂದು ತಿರುಪತಿ ಬಾಡಿನ ಟ್ರ್ಯಾಕ್ಟರ್ ಅಲ್ಲಿ ಹಾಕೊಂಡು ವಧೇಲಾ ಗ್ರಾಮಕ್ಕೆ ಬರ್ತಾನೆ. ಬಾಡಿ ತಂದಿರೋ ವಿಷಯ ಊರಿನವರಿಗೆಲ್ಲ ಗೊತ್ತಾಗುತ್ತೆ. ಆದ್ರೂ ಯಾರು ಕೂಡ ಬಾಡಿ ನೋಡೋಕ್ಕೂ ಬರಲ್ಲ. ಯಾಕಂದ್ರೆ ತಿರುಪತಿ ಆ ಊರಿನ ಸುಮಾರು ಹುಡುಗಿರ್ನ ರೇಪ್ ಮಾಡಿ ಬರ್ಬರವಾಗಿ ಕೊಲೆ ಮಾಡಿದ್ದ. ಇನ್ನೊಂದು ಕಡೆ ಊರಿನ ಜನರೆಲ್ಲ ಅರಳೆಕಟ್ಟೆ ಹತ್ರ ಜಮಾಯಿಸಿದ್ರು. ಅಲ್ಲಿನ ಸರ್ಪಂಚ್ ಆಗಿದ್ದ ಮಾಯಣ್ಣ ತಿರುಪತಿ ಸತ್ರು ಅವನ ಆತ್ಮಕ್ಕೆ ಶಾಂತಿ ಸಿಗಬಾರ್ದು, ಆ ರೀತಿ ಏನಾದ್ರೂ ಮಾಡಬೇಕು ಅಂತ ಒಬ್ಬ ಪೂಜಾರಿನ ಕರೆಸಿದ್ದ. ಆತ ಮಲ್ಲಣ್ಣ ದೇವಸ್ಥಾನದ ಪೂಜಾರಿ ಆಗಿದ್ದ. ಏನ್ ಮಾಡಬಹುದು ಅಂತ ಮಾಯಣ್ಣ ಪೂಜಾರಿಗೆ ಕೇಳ್ತಾನೆ. ಆಗ ಪೂಜಾರಿ ಒಂದು ಬುಕ್ನ ತೆಗೆದು ನೋಡ್ತಾನೆ. ತಿರುಪತಿಗೆ ಸತ್ ಮೇಲೂ ಶಿಕ್ಷೆ ಕೊಡಬೇಕು ಅಂದ್ರೆ ಅದಕ್ಕಿರೋದು ಒಂದೇ ದಾರಿ, ಅದು ಸಮಾಧಿ ಶಿಕ್ಷೆ. ಅವನ ದೇಹಕ್ಕೆ ಸಮಾಧಿ ಶಿಕ್ಷೆ ಮಾಡಿದ್ರೆ ಅವನ ಆತ್ಮಕ್ಕೆ ಯಾವತ್ತಿಗೂ ಶಾಂತಿ ಸಿಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಊರಿನ ಜನರೆಲ್ಲ ಒಪ್ಕೋತಾರೆ. ಈ ಕಡೆ ಚಂದು ಮತ್ತು ಸಾಂಬಾ ತಿರುಪತಿ ದೇಹನ ಇಬ್ರೇ ಎತ್ಕೊಂಡು ಮಣ್ಣು ಮಾಡಕ್ಕೆ ಹೋಗ್ತಿದ್ರು. ಊರಿನ ಹೊರಗಡೆ ಇದ್ದ ಆಲದ ಮರ ಹತ್ರ ಬರ್ತಾರೆ. ಅಲ್ಲಿಗೆ ಊರಿನ ಜನ ಕೂಡ ಬಂದಿದ್ರು. ತಿರುಪತಿಯ ತಮ್ಮ ಎಷ್ಟೇ ಕೈ ಮುಗಿದ್ರು ಯಾರು ಕೇಳಲ್ಲ. ಚಂದು ಮತ್ತು ಸಾಂಬಾನ ಹಿಡ್ಕೋತಾರೆ. ತಿರುಪತಿ ದೇಹನ ಸಮಾಧಿಯಲ್ಲೇ ಸ್ಟ್ರೇಟ್ ಆಗಿ ನಿಲ್ಲಿಸ್ತಾರೆ. ಅವನ ದೇಹದ ಮೇಲೆ ಕರಿ ಸಾಸಿವೆ ಇದ್ದಲು ಸುರಿತಾರೆ. ಜೊತೆಗೆ ಬ್ಲ್ಯಾಕ್ ಕೋಳಿನ ಕೊಯ್ದು ರಕ್ತನ ಅವನ ದೇಹ ಮೇಲೆ ಸುರಿದು ಮಣ್ಣು ಮಾಡ್ತಾರೆ. ಆಗ ತಿರುಪತಿ ಆತ್ಮಕ್ಕೆ ತುಂಬಾನೇ ಕೋಪ ಬಂದಿರುತ್ತೆ. ಯಾರಿಗೂ ಬಿಡಲ್ಲ, ಈ ಊರನ್ನೇ ಸರ್ವನಾಶ ಮಾಡ್ತೀನಿ ಅಂತ ಆ ಸಮಾಧಿಯಿಂದಾನೇ ಹೇಳ್ತಾ ಇರುತ್ತೆ. ಇದಾದ್ಮೇಲೆ ಸ್ಟೋರಿ ಪ್ರೆಸೆಂಟ್ ಅಂದ್ರೆ 6 ತಿಂಗಳಿಗೆ ಶಿಫ್ಟ್ ಆಗುತ್ತೆ. ರಾಜಿ ರೆಡ್ಡಿ ಅನ್ನೋನ ಮಗಳ ಮದುವೆ ಇರುತ್ತೆ. ಅದನ್ನ ಆ ಊರಿನ ಪೂಜಾರಿನೇ ನಿಂತು ನಡೆಸಿಕೊಡ್ತಾನೆ. ಸುಮಾರು ದಿನ ಆದ್ಮೇಲೆ ಈ ಊರಲ್ಲಿ ಮದುವೆ ಆಗ್ತಿರುತ್ತೆ. ರಾತ್ರಿ ಹೊತ್ತು ಪೂಜಾರಿ ತನ್ನ ಗಾಡಿ ತಗೊಂಡು ಹೊರಟಿದ್ದ. ತಿರುಪತಿಯ ಸಮಾಧಿ ಹತ್ರ ಹೋಗ್ತಿದ್ದಂಗೆ ಅವನಿಗೆ ಯಾರೋ ಕರೆದಂಗೆ ಕೇಳಿಸುತ್ತೆ. ಆಗ ಆತ ತಿರುಗಿ ನೋಡ್ತಾನೆ. ಅಲ್ಲಿ 4 ಜನ ಕೂತು ಎಣ್ಣೆ ಕುಡಿತಾ ಇದ್ರು. ಅವರು ಪೂಜಾರಿಗೂ ಕರೀತಾರೆ. ಆಗ ಪೂಜಾರಿನೂ ಹೋಗಿ ಕೂತು ಅವ್ರ ಜೊತೆ ಎಣ್ಣೆ ಕುಡಿತಾನೆ. ಆಗ ಪೂಜಾರಿಗೆ ತುಂಬಾ ನಶೆ ಆಗುತ್ತೆ. ಆತ ಮನೆಗೆ ಹೋಗ್ಬೇಕು ಅಂತ ಅಲ್ಲಿಂದ ಹೊರಡ್ತಾನೆ. ಆಗ ಅವನಿಗೆ ಉಚ್ಚೆ ಬರುತ್ತೆ. ಹೋಗಿ ಮಾಡ್ತಾನೆ. ಆದರೆ ತಿರುಪತಿಯ ಸಮಾಧಿ ಮೇಲೇನೆ ಮಾಡ್ತಾನೆ. ಪೂಜಾರಿ ಕಾಲಿಗೆ ಒಂದು ಮುಳ್ಳು ಕೂಡ ಚುಚ್ಚುತ್ತೆ. ಅದನ್ನ ಆತ ತೆಗೆದಾಗ ರಕ್ತ ಕೂಡ ತಿರುಪತಿಯ ಸಮಾಧಿ ಮೇಲೇನೆ ಬೀಳುತ್ತೆ. ತಕ್ಷಣವೇ ತಿರುಪತಿ ಆತ್ಮ ಬಂದು ಪೂಜಾರಿ ಬಾಡಿ ಒಳಗೆ ಸೇರ್ಕೊಳ್ಳುತ್ತೆ. ನಂತರ ಪೂಜಾರಿ ಬಾಡಿಯಲ್ಲಿದ್ದ ತಿರುಪತಿ ನೇರವಾಗಿ ರಾಜಿ ರೆಡ್ಡಿ ಮದುವೆ ಮನೆಗೆ ಹೋಗ್ತಾನೆ. ಆ ಮದುವೆ ಮನೆಯಲ್ಲೂ ಪೂಜಾರಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ಈ ರಾತ್ರಿ ಗಂಡು ಹೆಣ್ಣಿನ ಪ್ರಸ್ತ ಇರುತ್ತೆ. ಅದಕ್ಕೆ ಪೂಜಾರಿ ಆಶೀರ್ವಾದ ಬೇಕಿತ್ತು. ಆಗ ಪೂಜಾರಿಯ ಆಶೀರ್ವಾದ ತಗೊಂಡು ಗಂಡು ಹೆಣ್ಣು ರೂಮ್ಗೆ ಹೋಗ್ತಾರೆ. ಎಲ್ಲರೂ ಮಲಗಿದ್ದಾರೆ ಅಂತ ಪೂಜಾರಿ ಕನ್ಫರ್ಮ್ ಮಾಡ್ಕೊಂಡು ಹುಡುಗ ಹುಡುಗಿ ಇದ್ದ ರೂಮ್ಗೆ ಹಿಂದೆ ಡೋರಿಂದ ಹೋಗ್ತಾನೆ. ಇವನ್ನ ನೋಡಿ ಅವರು ಗಾಬರಿ ಆಗ್ತಾರೆ. ಹೊರಗಡೆ ಹೋಗು ಅಂತ ಬೈತಾರೆ. ಆಗ ಪೂಜಾರಿ ಬಾಡಿಯಲ್ಲಿ ತಿರುಪತಿ ಆತ್ಮ ಇತ್ತು. ಅದು ಅವರಿಗೆ ಗೊತ್ತಿಲ್ಲ. ಮದುಮಗನ್ನ ಜೋರಾಗಿ ಹೊಡೆದು ಪೂಜಾರಿ ಸಾಯಿಸ್ತಾನೆ. ಇದಾದ್ಮೇಲೆ ಹುಡುಗಿನ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಂದು ರೂಮಿಂದ ಹೊರಗೆ ಬರ್ತಾನೆ. ಈ ವಿಷಯ ಇಡೀ ಊರಿಗೆ ಗೊತ್ತಾಗುತ್ತೆ. ಅಲ್ಲಿಗೆ ಪೊಲೀಸ್ ಅವರು ಬರ್ತಾರೆ. ಆಗ ಪೂಜಾರಿನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಅವನ ಬಾಡಿಯಲ್ಲಿ ತಿರುಪತಿ ಆತ್ಮ ಇರಲ್ಲ. ಪೊಲೀಸ್ನವರು ಎಷ್ಟೇ ಹೊಡೆದ್ರು ಅದನ್ನ ನಾನ್ ಮಾಡಿಲ್ಲ ಅಂತಾನೆ ಪೂಜಾರಿ ಹೇಳ್ತಾನೆ. 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆತ ಒಪ್ಕೊಳ್ಳಲ್ಲ.
ಈ ಕಡೆ ಎಲ್ಲಯ್ಯ ಅನ್ನೋನ ಮಗಳ ಮೇಲೆ ದೆವ್ವ ಬಂದಿದೆ ಅಂತ ಭಕ್ಷ್ ಅನ್ನೋ ಮುಸ್ಲಿಂ ಫಕೀರನ ಹತ್ರ ಹೋಗಿದ್ರು. ಆಗ ಆತ ನಿಮ್ಮ ಮಗಳಿಗೆ ದೆವ್ವ ಹಿಡ್ಕೊಂಡಿದೆ ಅಂತ ಹೇಳ್ತಾನೆ. ನೀವು ಸ್ವಲ್ಪ ಅಡಿಗೆನ ಮಾಡಿ, ಜೊತೆಗೆ ಒಂದು ಕೋಳಿನ ಊಟದ ಜೊತೆ ಊರಿಂದ ಹೊರಗಡೆ ರಾತ್ರಿ ಸಮಯ ಬಿಡಬೇಕು ಅಂತ ಆ ಬಕ್ಸ್ ಹೇಳ್ತಾನೆ. ಆಗ ಎಲ್ಲಯ್ಯ ಮತ್ತು ಆತನ ಹೆಂಡತಿ ರಾತ್ರಿ ಹೊತ್ತು ಬಕ್ಸ್ ಹೇಳಿದ ರೀತಿ ಮಾಡಕ್ಕೆ ಬಂದಿರ್ತಾರೆ. ಅದು ಕೂಡ ತಿರುಪತಿಯ ಸಮಾಧಿ ಬಳಿಗೆ ಬಂದಿರ್ತಾರೆ. ತಂದಿರುವ ಐಟಮ್ನೆಲ್ಲ ಇಟ್ಟು ಕೋಳಿನ ಕತ್ ಮುರಿದು ಅಲ್ಲೇ ಇಟ್ಟು ಹೋಗ್ತಾರೆ. ಸ್ವಲ್ಪ ಸಮಯದಲ್ಲಿ ತಿರುಪತಿ ಆತ್ಮ ಆ ಕೋಳಿನ ತಿಂತಾ ಇರುತ್ತೆ. ಅದೇ ದಾರಿಯಲ್ಲಿ ಆ ಊರಿನ ಕೇಬಲ್ ಆಪರೇಟರ್ ವೆಂಕಟೇಶ್ ಬರ್ತಾ ಇದ್ದ. ಅದನ್ನ ನೋಡ್ತಾನೆ. ಅವನಿಗೆ ತುಂಬಾನೇ ಭಯ ಆಗುತ್ತೆ. ಆತ ಅಲ್ಲಿಂದ ಓಡಿ ಹೋಗ್ತಾನೆ. ಮಾರನೇ ದಿನ ಇದೆಲ್ಲ ಬಕ್ಸ್ ಹತ್ರ ವೆಂಕಟೇಶ್ ಹೇಳ್ತಾ ಇದ್ದ. ಅದೇ ಟೈಮ್ಗೆ ಆ ಊರಿನ MP ಅಲ್ಲಿಗೆ ಬಂದಿದ್ದ. ಅವನ ಮಗಳ ಮದುವೆ ಅಂತ ಬಕ್ಸ್ಗೆ ಬರಬೇಕು ಅಂತ ಹೇಳ್ತಿದ್ದ. ಆಗ ಬಕ್ಸ್, ಈ ಸಮಯದಲ್ಲಿ ಮದುವೆನ ದಯವಿಟ್ಟು ಮಾಡಬೇಡಿ, ಊರಲ್ಲಿ ಎಲ್ಲಾನು ವಿಚಿತ್ರವಾಗಿ ನಡೀತಿದೆ ಅಂತ ಹೇಳ್ತಾನೆ. ಆದ್ರೆ MP ಅವನ ಮಾತು ಕೇಳಲ್ಲ. ಇದು ಒಳ್ಳೆಯ ಸಂಬಂಧ, ಈ ರೀತಿ ಮದುವೆ ನಿಲ್ಸಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ತಿರುಪತಿ ಮನೆಯವರು ಅವನ ಸಮಾಧಿ ಹತ್ರ ಬರ್ತಾರೆ. ಅವನಿಗೆ ಇಷ್ಟ ಇರೋ ಅಡಿಗೆ ಮಾಡಿ ತಂದಿರ್ತಾರೆ. ಅನ್ನ, ಮಟನ್, ಬೀಡಿ ಕಡ್ಡಿ, ಸಿಂಧಿ ಕೂಡ ಇಟ್ಟು ಹೋಗ್ತಾರೆ. ಅದನ್ನ ತಿರುಪತಿ ತಿಂದು ಕುಡಿದು ಖಾಲಿ ಮಾಡ್ತಾನೆ. ನಂತರ ಮದುವೆ ದಿನಾನು ಬಂದೇ ಬಿಡುತ್ತೆ. ಅತಿ ವಿಜೃಂಭಣೆಯಿಂದ MP ತನ್ನ ಮಗಳ ಮದುವೆನೂ ಮಾಡ್ತಿದ್ದ. ಎಲ್ಲರೂ ಊಟ ಮಾಡ್ತಾರೆ. ಊರಿನ ಸರ್ಪಂಚ್ ಕೂಡ ಅಲ್ಲಿಗೆ ಬಂದಿರ್ತಾನೆ. ಆತ ಊಟ ಆದ್ಮೇಲೆ ಮೂಯಿ ಮಾಡಬೇಕು ಅಂತ 116 ರೂಪಾಯಿ ಬರೆಸ್ತಾನೆ. ಅದನ್ನ ಮೈಕಲ್ಲಿ ಹೇಳಿ ಸರ್ಪಂಚ್ಗೆ ಅವರು ಅವಮಾನ ಮಾಡ್ತಾರೆ. ಆಗ MP ಅಲ್ಲಿಗೆ ಬರ್ತಾನೆ. ಅವನು ಕೂಡ ತಮಾಷೆ ಮಾಡ್ತಾನೆ. ಆಗ ಸರ್ಪಂಚ್, ನೀನು ಕೂಡ ನನ್ನ ಮಗಳ ಮದುವೆಯಲ್ಲಿ ಅಷ್ಟೇ ಮೂವಿ ಮಾಡಿದ್ದು, ನಾನು ಕೂಡ ಈಗ ಅಷ್ಟೇ ಮಾಡ್ತೀನಿ ಅಂತ ಹೇಳ್ತಾನೆ. ಇಬ್ಬರ ಮಧ್ಯೆ ಸ್ವಲ್ಪ ಜಗಳನೂ ಆಗುತ್ತೆ. ಅದೇ ಕೋಪದಲ್ಲಿ ಸರ್ಪಂಚ್ ತನ್ನ ಟ್ರ್ಯಾಕ್ಟರ್ನ ಹತ್ತಿ ಮನೆ ಕಡೆ ಬರ್ತಾನೆ. ರಾತ್ರಿ ಆದ್ಮೇಲೆ ಸರ್ಪಂಚ್ ಕಂಠಪೂರ್ತಿ ಕುಡಿತಾನೆ. ಟ್ರ್ಯಾಕ್ಟರಲ್ಲಿ ಮನೆಗೆ ಹೋಗ್ತಿದ್ದ. ಆ ಸಮಯ ಅವನಿಗೆ ಉಚ್ಚೆ ಬರುತ್ತೆ. ಅದಕ್ಕೆ ಆತ ತೆಳಗೆ ಇಳಿದು ಮಾಡ್ತಾನೆ. ಅದು ಕೂಡ ತಿರುಪತಿಯ ಸಮಾಧಿ ಹತ್ರನೇ ಹೋಗಿ ಮಾಡ್ತಾನೆ. ಆಗ ಸರ್ಪಂಚ್ ಹೇಳ್ತಾನೆ, ತಿರುಪತಿ, ನನ್ನ ಮಗಳನ್ನ ಕೊಂದಿರೋ ರೀತಿ ನೀನು ಆ MP ಮಗಳನ್ನ ಕೊಂದಾದ್ರೂ ಸಾಯ್ಬಾರ್ದ ಅಂತ ಒಬ್ನೇ ಮಾತಾಡ್ಕೋತಾನೆ. ಅಷ್ಟರಲ್ಲಿ ಅವನ ಕಾಲಿಗೂ ಮುಳ್ಳು ಚುಚ್ಚುತ್ತೆ. ರಕ್ತ ಸಮಾಧಿ ಮೇಲೇನೆ ಬೀಳುತ್ತೆ. ತಕ್ಷಣವೇ ತಿರುಪತಿ ಆತ್ಮ ಸರ್ಪಂಚ್ ದೇಹದಲ್ಲಿ ಪ್ರವೇಶ ಮಾಡುತ್ತೆ. ಆಗ ಆತ ಟ್ರ್ಯಾಕ್ಟರ್ ತಗೊಂಡು ಆ MP ಮನೆಗೆ ಹೋಗ್ತಾನೆ. ಅಲ್ಲಿ ಎಲ್ಲರೂ ಮಲಗಿರ್ತಾರೆ. ಆದ್ರೆ ಮದುವೆಯಾದ ದಂಪತಿಗಳು ಅಲ್ಲಿರಲ್ಲ. ಅವರನ್ನ ಹುಡುಕಿ ಸರ್ಪಂಚ್ ಅವ್ರ ಗದ್ದೆ ಬಳಿ ಹೋಗ್ತಾನೆ. ಅಲ್ಲಿ ಅವರಿಬ್ಬರಿಗೆ ಮೊದಲ ರಾತ್ರಿಗೋಸ್ಕರ ಏರ್ಪಾಟ್ ಮಾಡಿರ್ತಾರೆ. ದಂಪತಿಗಳು ಆರಾಮಾಗಿ ಮಾತಾಡ್ಕೊಂಡು ಮಲಗಿರ್ತಾರೆ. ಅಲ್ಲಿಗೆ ಬಂದ ಸರ್ಪಂಚ್ ಮದುವೆ ಗಂಡನ ಕೊಲೆ ಮಾಡ್ತಾನೆ. ನಂತರ ಆ ಹುಡುಗಿನ ರೇಪ್ ಮಾಡಿ ಭೀಕರವಾಗಿ ಕೊಲೆ ಮಾಡಿ ಇಡೀ ಗದ್ದೆನ ಸುಟ್ಟಾಕಿ ಅಲ್ಲಿಂದ ಹೋಗ್ತಾನೆ. ಬೆಳಗ್ಗೆನೆ ಊರಿನ ಜನ, ಪೊಲೀಸ್ ಕೂಡ ಅಲ್ಲಿಗೆ ಬರ್ತಾರೆ. ಇದೆಲ್ಲ ಸರ್ಪಂಚ್ನೇ ಮಾಡಿರೋದು ಅಂತಾನು ಗೊತ್ತಾಗುತ್ತೆ. ಆಗ ಸರ್ಪಂಚ್ ಮತ್ತು ಪೂಜಾರಿನ ಊರಿನ ಆಲದ ಮರಕ್ಕೆ ಕಟ್ಟಿ ಹಾಕಿ MP ಹೊಡಿತಿರ್ತಾನೆ. ಇವ್ರು ಎಷ್ಟೇ ಹೇಳಿದ್ರು ಅವ್ರ ಮಾತನ್ನ ಅಲ್ಲಿ ಯಾರು ನಂಬಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಮುಸ್ಲಿಂ ಆದ ಬಕ್ಸ್ ಬರ್ತಾನೆ. ಅವ್ರನ್ನ ಹುಡಿಬೇಡಿ ಅಂತ ತಡಿತಾನೆ. ಊರಿನ ಜನರಿಗೆ ಒಂದು ವಿಡಿಯೋನ ತೋರಿಸ್ತಾನೆ. ಅದರಲ್ಲಿ ತಿರುಪತಿ ಆತ್ಮ ಆ ರಾತ್ರಿ ಕೋಳಿ ತಿಂತಿರೋದ್ನ ಮತ್ತು ಸೈಕಲಲ್ಲಿ ಓಡಾಡ್ತಿರೋದ್ನ ಕೇಬಲ್ ಆಪರೇಟರ್ ನೋಡಿ ವಿಡಿಯೋ ಮಾಡ್ಕೊಂಡಿದ್ದ. ಅದನ್ನ ನೋಡಿ ಎಲ್ಲರೂ ಭಯ ಪಡ್ತಾರೆ. ಆಗ ಬಕ್ಸ್ ಹೇಳ್ತಾನೆ, ಇದಕ್ಕೆಲ್ಲ ನೀವೇ ಕಾರಣ. ಅವನಿಗೆ ಸಮಾಧಿ ಶಿಕ್ಷೆ ಕೊಟ್ಟು ನೀವು ಸತ್ತಿರೋನ ಜೀವಂತ ಮಾಡಿದ್ರಿ ಅಂತ ಬೈತಾನೆ. ಅಷ್ಟರಲ್ಲಿ ಅಲ್ಲಿಗೆ ACP ಬರ್ತಾನೆ. ಸರ್ಪಂಚ್ನ ಕಾಪಾಡೋದಕ್ಕೆ ಬಕ್ಸ್ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳ್ತಾನೆ. ದೆವ್ವಭೂತ ಏನಿಲ್ಲ ಅಂತಾನು ಬೈತಾನೆ. ಆಗ ACP ಬಕ್ಸ್ ಮಧ್ಯೆ ವಾಗ್ವಾದನೂ ಆಗುತ್ತೆ. ಆಗ ACP, ಸರಿ, ನಾನಿವತ್ ರಾತ್ರಿನೇ ತಿರುಪತಿಯ ಸಮಾಧಿ ಹತ್ರ ಎದ್ದು ಪೂರ್ತಿ ರಾತ್ರಿ ಕಳಿತೀನಿ ಅಂತ ಹೇಳ್ತಾನೆ. ಆಗ ಊರಿನ ಜನ ಕೂಡ ಇದಕ್ಕೆ ಒಪ್ಕೋತಾರೆ. ಆಗ ಅದೇ ಪ್ರಕಾರ ಆತ ಆ ರಾತ್ರಿ ಅಲ್ಲೇ ಟೆಂಟ್ ಹಾಕೊಂಡು ಕೂರ್ತಾನೆ. ಆರಾಮಾಗಿ ಎಣ್ಣೆ ಕುಡಿತಾ ಸ್ಮೋಕ್ ಮಾಡ್ತಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ತಿರುಪತಿಯ ಆತ್ಮ ಕೂಡ ACPನ ಭೀಕರವಾಗಿ ಕೊಲೆ ಮಾಡುತ್ತೆ. ಈ ಘಟನೆಯಿಂದ ಊರಿನ ಜನರಿಗೆ ತಿರುಪತಿಯ ಆತ್ಮ ಇರೋದು ಕನ್ಫರ್ಮ್ ಆಗುತ್ತೆ. ಆಮೇಲೆ ರಾತ್ರಿ ಯಾರು ಹೊರಗಡೆ ಓಡಾಡೋದು ನಿಲ್ಲಿಸ್ತಾರೆ. ತಮ್ಮ ಮನೆಗೆ ಬಂಧನ ಮಾಡ್ಕೋತಾರೆ. ಒಂದಿನ ಊರಿನ ಮುಖಂಡರೆಲ್ಲ ಸೇರ್ಕೊಂಡು ಜೈಲ್ಗೆ ಹೋಗ್ತಾರೆ. ಅಲ್ಲಿ ತಿರುಪತಿನ ಕೊಂದು ಶಿಕ್ಷೆ ಅನುಭವಿಸ್ತಿದ್ದ ಅವನ ಹೆಂಡತಿ ರಾಧಾ ಬಳಿ ನಡೆದಿದ್ದೆಲ್ಲ ಹೇಳ್ತಾರೆ. ಆಗ ರಾಧಾ, ನಾನು ತಿರುಪತಿನ ಕೊಂದು ಶಿಕ್ಷೆ ಕೊಟ್ಟಿದ್ದೆ, ಆದ್ರೆ ನೀವು ಅವನಿಗೆ ಸಮಾಧಿ ಶಿಕ್ಷೆ ಕೊಟ್ಟು ಜೀವಂತ ಮಾಡಿದ್ರ ಅಂತ ಅಳ್ತಾಳೆ. ಅದಕ್ಕೆ ಅವರು ಇವಾಗ ನೀನೇ ಏನಾದ್ರೂ ದಾರಿ ತೋರಿಸ್ಬೇಕು ಅಂತ ಬೇಡ್ಕೋತಾರೆ. ಆಗ ರಾಧಾ ಹೇಳ್ತಾಳೆ, ನಾನೀಗ ಏನು ಮಾಡಕ್ಕಾಗಲ್ಲ, ಆದ್ರೆ ಶಿವಭಕ್ತಿ ಆಗಿರೋ ನಮ್ಮಕ್ಕ ಭೈರವಿ ನಿಮ್ಗೆ ಸಹಾಯ ಮಾಡ್ಬೋದು, ಅವಳನ್ನ ಭೇಟಿಯಾಗಿ ಅಂತ ಹೇಳ್ತಾಳೆ.
ರಾಧಾ ಅಕ್ಕನ ನಿಜವಾದ ಹೆಸರು ಭವಾನಿ ಅಂತ. ಅವಳು ಚಿಕ್ಕವಳಿದ್ದಾಗ ಅವರಜ್ಜಿ ಯಾವಾಗೂ ಶಿವಧ್ಯಾನ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ರಾಧಾಗೂ ತಾನು ಶಿವಭಕ್ತಿಯಾಗಿ ದೊಡ್ಡ ಅಗೋರಿಯಾಗಬೇಕು ಅಂತ ತನ್ನ ಊರು ಬಿಟ್ಟು ಹೋಗ್ತಾಳೆ. ಆದ್ರೆ ಆ ಊರಿನ ಜನ ಅವಳು ಸತ್ತಿದ್ಲು ಅಂತ ಅನ್ಕೊಂಡಿದ್ರು. ಈಗ ರಾಧಾ ಎಲ್ಲಿ ಸಿಗ್ತಾಳೆ ಅಂತ ಅವರು ಕೇಳ್ತಾರೆ. ನಮ್ಮಜ್ಜಿ ಸತ್ತಿರೋ ದಿನ ಮಾತ್ರ ಸ್ಮರಣೆ ಮಾಡಕ್ಕೆ ರಾಮಗಿರಿಯಲ್ಲಿರೋ ಶಿವನ ದೇವಸ್ಥಾನಕ್ಕೆ ಬರ್ತಾಳೆ ಅಂತ ರಾಧಾ ಹೇಳ್ತಾಳೆ. ಇದನ್ನ ಕೇಳಿ ಊರಿನ ಜನ ರಾಮಗಿರಿಗೆ ಹೋಗ್ತಾರೆ. ಅಲ್ಲಿರುವ ಜನಗಳಿಗೆ ನಾಗಸಾಧು ಭೈರವಿ ಗೊತ್ತಾ ಅಂತ ಕೇಳ್ತಾರೆ. ಆದರೆ ಭೈರವಿ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಅದೇ ಊರಲ್ಲಿ ಒಂದು ಲಾರಿಲಿ ಹಸುಗಳನ್ನ ಹಾಕೊಂಡು ಹೋಗ್ತಿರ್ತಾರೆ. ಒಂದು ಚಿಕ್ಕ ಹಸು ಲಾರಿ ಹಿಂದೆ ಓಡಿ ಬರ್ತಾ ಇತ್ತು. ಯಾಕಂದ್ರೆ ಆ ಕರುನ ತಾಯಿನೂ ಲಾರಿಯಲ್ಲಿ ಇರುತ್ತೆ. ಆಗ ಆ ಕರುನ ನೋಡಿ ತಾಯಿ ತೆಳಗಡೆ ಜಿಗುತ್ತೆ. ಅದೇ ರೀತಿ ಎಲ್ಲ ಹಸುಗಳು ತೆಳಗಡೆ ಇಳಿತಾವೆ. ಕೋಪಗೊಂಡ ಆ ರೌಡಿಗಳು ಸ್ವಲ್ಪನೂ ಕರುಣೆ ಇಲ್ಲದೆ ಹಸುಗಳನ್ನ ಹೊಡೆಯಕ್ಕೆ ಶುರು ಮಾಡ್ತಾರೆ. ಅಲ್ಲಿರುವ ಜನ ಎಷ್ಟು ಹೇಳಿದ್ರು ಅವರು ಕೇಳಲ್ಲ. ಆವಾಗ ಅಲ್ಲಿಗೆ ಭೈರವಿ ಬರ್ತಾಳೆ. ಆ ರೌಡಿಗಳನ್ನ ಚೆನ್ನಾಗಿ ಹೊಡಿತಾಳೆ. ಆ ಆಕಳುಗಳನ್ನ ಬಿಡ್ತಾಳೆ. ಇದನ್ನೆಲ್ಲ ನೋಡ್ತಿದ್ದ ಆ ಊರಿನ ಜನ ಭೈರವಿ ಹತ್ರ ಬರ್ತಾರೆ. ನಡೆದಿರೋದೆಲ್ಲಾನು ಹೇಳ್ತಾರೆ. ಆದರೆ ಭೈರವಿ ಅವ್ರ ಜೊತೆ ಬರೋಕೆ ಒಪ್ಪಲ್ಲ. ಆದ್ರೂ ಜನ ಅವಳನ್ನ ಒಪ್ಪಿಸಿ ಊರಿಗೆ ಕರ್ಕೊಂಡು ಬರ್ತಾರೆ. ಭೈರವಿ ಮೊದಲು ಅವರು ವಾಸ ಮಾಡ್ತಿರುವ ಮನೆಗೆ ಹೋಗ್ತಾಳೆ. ಅವ್ರ ಅಜ್ಜಿಯ ಫೋಟೋ ಮುಂದೆ ನಿಂತು ಕೈ ಮುಗಿದು ದೀಪ ಹಚ್ತಾಳೆ. ಆಗ ಫೋಟೋ ಬಳಿ ಇದ್ದ ರುದ್ರಾಕ್ಷಿ ಮಣಿ ಪಕ್ಕದಲ್ಲೇ ಇದ್ದ ಹುತ್ತದೊಳಗೆ ಬೀಳುತ್ತೆ. ಸ್ವಲ್ಪ ಸಮಯದಲ್ಲಿ ಆ ಹುತ್ತಿನಿಂದ ಹಾವು ಮೇಲೆ ಬರುತ್ತೆ. ಅದರ ಹೆಡೆ ಮೇಲೆ ರುದ್ರಾಕ್ಷಿ ಮಣಿನೂ ಇರುತ್ತೆ. ಅದನ್ನ ನೋಡಿ ಎಲ್ಲರೂ ಆಶ್ಚರ್ಯ ಆಗ್ತಾರೆ. ಆಗ ಆ ಮಣಿನ ತಗೊಂಡು ಭೈರವಿ ಹೊರಗಡೆ ಬರ್ತಾಳೆ. ಅದು ಹುರುಳಾಡುತ್ತಾ ರೋಡಲ್ಲಿ ಹೋಗುತ್ತೆ. ಮೊದಲು ಆ ಮಣಿ ರಾಜಿರೆಡ್ಡಿ ಮನೆಗೆ ಹೋಗುತ್ತೆ. ಅಲ್ಲಿ ಏನಾಗಿದೆ ಅಂತ ಭೈರವಿಗೆ ಗೊತ್ತಾಗುತ್ತೆ. ನಂತರ ಅದು MP ಮನೆಗೂ ಹೋಗುತ್ತೆ. ಅಲ್ಲಿ ಏನಾಗಿದೆ ಅಂತಾನೂ ಗೊತ್ತಾಗುತ್ತೆ. ಅಲ್ಲಿಂದ ಮಣಿ ನೇರವಾಗಿ ತಿರುಪತಿಯ ಸಮಾಧಿ ಮೇಲೇನೆ ಹೋಗಿ ನಿಂತುಕೊಳ್ಳುತ್ತೆ. ಆಗ ತಿರುಪತಿ ಆತ್ಮ ಸಮಾಧಿಯಿಂದ ಹೊರಗೆ ಬರಕ್ಕೆ ಟ್ರೈ ಮಾಡ್ತಿರುತ್ತೆ. ಆಗ ಭೈರವಿ ಸಮಾಧಿ ಮೇಲೆ ತ್ರಿಶೂಲವನ್ನ ಚುಸ್ತಾಳೆ. 4 ಕಡೆ ನಂದಿ ವಿಗ್ರಹ ಇಟ್ಟು ದಾರನ ಕಟ್ತಾಳೆ. ಗಂಗೆ ನೀರನ್ನ ಸುರಿದು 9 ನವಧಾನ್ಯಗಳನ್ನ ಇಟ್ಟು ಆತ್ಮಕ್ಕೆ ಹೊರಗೆ ಬಾರದ ಹಾಗೆ ದಿಗ್ಬಂಧನ ಹಾಕುತ್ತಾಳೆ. ಈ ಆತ್ಮಕ್ಕೆ ಸಂಪೂರ್ಣ ಮುಕ್ತಿ ಕೊಡಬೇಕು ಅಂದ್ರೆ 15 ದಿನ ನಂತರ ಬರುವ ಅಮಾವಾಸ್ಯೆ ದಿನ ಕಪಾಲ ಮೋಕ್ಷ ಪೂಜೆ ಮಾಡಿಸ್ಬೇಕು. ಅಲ್ಲಿ ತನಕ ಈ ನಂದಿ ಸರಿದಂಗೆ ನೋಡ್ಕೊಳ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಪ್ರತಿ ಮನೆಗೆ ಒಬ್ರಂತೆ ಕಾವಲು ಕಾಯಕ್ಕೆ ಒಪ್ಕೋತಾರೆ. ಅಲ್ಲಿಂದ ಭೈರವಿ ಮಲ್ಲಣ್ಣನ ದೇವಸ್ಥಾನದಲ್ಲಿ ಇರಕ್ಕೆ ಹೋಗ್ತಾಳೆ. ನೆಕ್ಸ್ಟ್ ಡೇ ಒಬ್ಬ ಯೂಟ್ಯೂಬರ್ ಯುವಕ ಆ ಸಮಾಧಿ ಬಳಿ ವಿಡಿಯೋ ಮಾಡಕ್ಕೆ ಬಂದಿದ್ದ. ಆದ್ರೆ ಅವನ್ ಡ್ರೋನ್ ಆಯ ತಪ್ಪಿ ಆ ಸಮಾಧಿ ಮೇಲೇನೆ ಬೀಳುತ್ತೆ. ಅದನ್ನ ತಗೊಳಕ್ಕೆ ಹೋಗ್ತಾನೆ. ಅಲ್ಲಿ ಕಾವಲಿದ್ದ ಹುಡುಗ ಅವನ್ನ ಬಿಡಲ್ಲ. ಅದಕ್ಕೆ ಆತ ಐಡಿಯಾ ಮಾಡ್ತಾನೆ. ರಾತ್ರಿ ಹೊತ್ತು ಕದ್ದು ಆ ಸಮಾಧಿ ಬಳಿ ಹೋಗಿ ಡ್ರೋನ್ ತಗೋತಾನೆ. ಆಗ ನಂದಿ ಜರುಗುತ್ತೆ. ತಕ್ಷಣ ತಿರುಪತಿಯ ಆತ್ಮ ಆ ಹುಡುಗನ ದೇಹದೊಳಗೆ ಪ್ರವೇಶ ಮಾಡುತ್ತೆ. ಅಲ್ಲಿಂದ ನೇರವಾಗಿ ಭೈರವಿ ಇರೋ ಕಡೆ ಬರುತ್ತೆ. ಆದ್ರೆ ಅವಳು ದೇವಸ್ಥಾನದಲ್ಲಿ ಇರುವ ಕಾರಣ ತಿರುಪತಿಗೆ ಒಳಗಡೆ ಹೋಗೋಕ್ಕೆ ಸಾಧ್ಯವಾಗಲ್ಲ. ಆಗ ಭೈರವಿಯ ನೆರಳಿನಿಂದ ಒಂದು ಹಾವು ಬಂದು ತಿರುಪತಿನ ಹಿಂದೆ ಬೀಳುತ್ತೆ. ಆಗ ತಿರುಪತಿ ಓಡಿ ಹೋಗಿ ತನ್ನ ಸಮಾಧಿ ಬಳಿಗೆ ಹೋಗ್ತಾನೆ. ಹಿಂದೆನೆ ಭೈರವಿನೂ ಹೋಗಿರ್ತಾಳೆ. ಆಗ ತಿರುಪತಿ ಹೇಳ್ತಾನೆ, ನೀನ್ ನನ್ಗೆ ಬಂಧಿಸಕ್ಕೆ ಆಗಲ್ಲ, ನಾನ್ ಪಂಚಭೂತಗಳನ್ನ ವಶ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಆಗ ಭೈರವಿ, ನೀನು ಇನ್ನೊಮ್ಮೆ ಈ ಊರೊಳಗೆ ಬಂದ್ರೆ ನಿನ್ನ ನಾಶ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಭೈರವಿಯ ನೆರಳು ಶಿವನ ರೀತಿಯಲ್ಲಿ ಕಾಣ್ತಿರುತ್ತೆ. ಅದನ್ನ ನೋಡಿ ತಿರುಪತಿ 14 ದಿನಗಳ ಕಾಲ ಊರೊಳಗಡೆ ಬರೋದಿಲ್ಲ. ಇದಾದ್ಮೇಲೆ ಜೈಲಿಂದ ರಾಧಾ ವಾಪಸ್ ವದೇಲಾಗೆ ಬಂದಿರ್ತಾಳೆ. ಅದೇ ದಿನ ಮಲ್ಲಣ್ಣ ದೇವರ ಜಾತ್ರೆ ಕೂಡ ಇರುತ್ತೆ. ಜೊತೆಗೆ ತಿರುಪತಿ ಆತ್ಮ ನಾಶ ಮಾಡೋ ಅಮಾವಾಸ್ಯೆನೂ ಈ ದಿನಾನೇ ಇರುತ್ತೆ. ಊರಿನ ಜನ ಎಲ್ಲ ಸೇರಿ ಮುಹೂರ್ತ ನೋಡೋಕ್ಕೆ ಕುಂತಿರ್ತಾರೆ. ಆಗ ಪೂಜಾರಿ ಕೈಲಿದ್ದ ಪೇಪರ್ಗೆ ಬೆಂಕಿ ಹತ್ತಿಕೊಳ್ಳುತ್ತೆ. ಪಕ್ಕದಲ್ಲೇ ಇರೋ ಬಲ್ಬ್ ಕೂಡ ಸುಟ್ಟು ಹೋಗ್ತವೆ. ಹೊರಗಡೆ ಬಿರುಗಾಳಿನೇ ಎದ್ದಿರುತ್ತೆ. ತಿರುಪತಿ ತಪಸ್ಸು ಮಾಡಿ ಪಂಚಭೂತನ ಸಿದ್ಧಿ ಮಾಡಿಕೊಂಡಿರ್ತಾನೆ. ಆಗ ತಿರುಪತಿ ಊರನ್ನ ಸಂಪೂರ್ಣವಾಗಿ ಗೆರೆ ಎಳೆದು ಅದನ್ನ ಯಾರು ದಾಟದ ಹಾಗೆ ಒಳಗೂ ಯಾರು ಬರದ ಹಾಗೆ ಮಾಡ್ತಾನೆ. ಆದ್ರೆ ಒಬ್ಬ ವ್ಯಕ್ತಿ ಅದನ್ನ ದಾಟಕ್ಕೆ ಹೋಗಿ ಸತ್ತೇ ಹೋಗ್ತಾನೆ. ಆಗ ಭೈರವಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಅದೇ ದಿನ ಊರಲ್ಲಿ ಒಂದು ಹುಡುಗಿಗೆ ಅಸ್ತಮದಿಂದ ಉಸಿರುಗಟ್ಟಿ ಸಾಯೋ ಸ್ಥಿತಿಗೂ ಬರ್ತಾಳೆ. ಅದಕ್ಕೆ ಅವ್ರ ಅಪ್ಪ ಅಮ್ಮ ಭೈರವಿ ಹತ್ರ ತಂದಿರ್ತಾರೆ. ಯಾಕಂದ್ರೆ ಊರನ್ನ ಬಿಟ್ಟು ಆಚೆ ಯಾರು ಕಾಲಿಡಕ್ಕೂ ಸಾಧ್ಯ ಇರಲ್ಲ. ಅದಕ್ಕೆ ಭೈರವಿ ಒಂದು ಪ್ಲಾನ್ ಮಾಡ್ತಾಳೆ. ರಾಧಾಗೆ ಮದುವೆ ಹೆಣ್ಣಿನ ರೀತಿ ರೆಡಿ ಮಾಡಿ ತಿರುಪತಿನ ಸಮಾಧಿ ಬಳಿ ಕಳಿಸ್ತಾಳೆ. ತಿರುಪತಿನ ಡಿಸ್ಟರ್ಬ್ ಮಾಡಬೇಕು ಅಂತ ರಾಧಾ ಸಮಾಧಿ ಬಳಿ ಹೋಗಿ ಬೇಡ್ಕೋತಾಳೆ, ಅಳ್ತಾಳೆ, ಹಳೆ ನೆನಪೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಭೈರವಿ ಮೈಕಲ್ಲಿ ಓಂ ನಮ ಶಿವಾಯ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅದರಿಂದ ತಿರುಪತಿ ಊರಿಗೆ ಹಾಕಿರೋ ನಿರ್ಬಂಧ ವೀಕ್ ಆಗ್ತಾ ಇರುತ್ತೆ.
ಸ್ವಲ್ಪ ಸಮಯದ ಬಳಿ ಕರೆಂಟ್ ಕಟ್ ಆಗಿ ಆ ಮೈಕ್ ಕೂಡ ಆಫ್ ಆಗುತ್ತೆ. ಆಗ ತಿರುಪತಿ ಮತ್ತೆ ಸ್ಟ್ರಾಂಗ್ ಆಗಿ ಬಿಡ್ತಾನೆ. ಹೀಗಾಗಿ ಆ ಹುಡುಗಿನ ಊರಿಂದ ಹೊರಗೆ ತಗೊಂಡು ಹೋಗೋಕೆ ಆಗಲ್ಲ. ಅಲ್ಲಿ ತಿರುಪತಿ ಆತ್ಮ ರಾಧಾಗೆ ಹೇಳುತ್ತೆ, ನೀನು ಮತ್ತೆ ಮೋಸ ಮಾಡಕ್ಕೆ ಬಂದಿದ್ಯಾ, ನಾನಿನ್ನ ನಂಬಲ್ಲ ಅಂತ ಹೇಳಿ ಆ ಹುಡುಗಿ ಮೈಯೊಳಗೆ ಪ್ರವೇಶ ಮಾಡುತ್ತೆ. ಆಗ ಊರಿನ ಜನರ ಮುಂದೆನೆ ರಾಧಾ ತಲೆಯನ್ನ ಕತ್ತರಿಸಿ ಬಿಡ್ತಾನೆ. ನಂತರ ಆ ತಲೆಯನ್ನ ಸ್ಟೇಷನ್ಗೆ ತಗೊಂಡು ಹೋಗಿ ಆ ಹುಡುಗಿ SI ಟೇಬಲ್ ಮೇಲೆ ಇಡ್ತಾಳೆ. ಈ ಸೀನ್ ನಾವು ಮೂವಿ ಸ್ಟಾರ್ಟ್ ಆದಾಗೆ ನೋಡಿರೋದು. ಇದನ್ನೆಲ್ಲ ನೋಡಿ ಭೈರವಿಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ತಿರುಪತಿ ಆತ್ಮ ಬಳಿ ಹೋಗಿ ದಯವಿಟ್ಟು ಈ ಊರನ್ನ ಸುಮ್ನೆ ಬಿಡು ಅಂತ ಬೇಡ್ಕೋತಾಳೆ. ಅದಕ್ಕೆ ತಿರುಪತಿ, ಹಾಗಾದ್ರೆ ನಾನ್ ನಿನ್ ಜೊತೆ ಮಲಗಬೇಕು ಅಂತ ಹೇಳ್ತಾನೆ. ಬೇರೆ ದಾರಿ ಇಲ್ಲದೆ ಭೈರವಿ ಸರಿ ಅಂತಾನು ಒಪ್ಕೋತಾಳೆ. ಇದನ್ನೆಲ್ಲ ನೋಡಿ ಊರಿನ ಜನಕ್ಕೆ ದೇವರ ಮೇಲೆ ಇರೋ ನಂಬಿಕೆನೂ ಹೋಗಿರುತ್ತೆ. ಅಲ್ಲಿಂದ ಭೈರವಿ ತನ್ನ ಮನೆಗೆ ಬಂದು ತಾನು ಹಾಕಿರೋ ರುದ್ರಾಕ್ಷಿ ಎಲ್ಲಾನು ತೆಗಿತಾಳೆ. ಮದುವೆ ಹೆಣ್ಣಿನ ರೀತಿ ರೆಡಿ ಆಗ್ತಾಳೆ. ಆಗ ತಿರುಪತಿ ಆತ್ಮ ಕೇಬಲ್ ಆಪರೇಟರ್ ವೆಂಕಟೇಶ್ ದೇಹಕ್ಕೆ ಹೋಗಿ ಭೈರವಿ ಮನೆಗೆ ಬರುತ್ತೆ. ಭೈರವಿ ಆಗ ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಾನೆ ಇರ್ತಾಳೆ. ಇದನ್ನ ಕೇಳಿ ತಿರುಪತಿ ಕೋಪಗೊಂಡು ನಿನ್ನ ಈ ಊರಿನ ಜನರ ಮುಂದೆನೆ ಕೆಡಿಸ್ತೀನಿ ಅಂತ ಹೊರಗೆ ಎಳ್ಕೊಂಡು ಬರ್ತಾನೆ. ಆದ್ರೂ ಭೈರವಿ ಓಂ ನಮಃ ಶಿವಾಯ ಜಪ ಮಾಡೋದು ಮಾತ್ರ ಬಿಡಲ್ಲ. ಅದಕ್ಕೆ ಇನ್ನು ಕೋಪಗೊಂಡ ತಿರುಪತಿ ಭೈರವಿಗೆ ಹುಡಿತಾನೆ. ಅಲ್ಲಿ ನೆರೆದಿದ್ದ ಜನ ಏನೂ ಮಾಡಕ್ಕಾಗದೆ ಅದನ್ನ ನೋಡ್ತಾನೆ ನಿಂತಿರ್ತಾರೆ. ಆಗ ಒಂದು ಹುಡುಗಿ ಭೈರವಿ ಹತ್ರ ಬಂದು ಎದ್ದೇಳು ಅಂತ ಅಳ್ತಾ ಇರುತ್ತೆ. ಇದನ್ನ ನೋಡಿ ತಿರುಪತಿ ಹೋಗಿ ನಿಮ್ ದೇವ್ರು ಮಲ್ಲಣ್ಣನ ಕೇಳು ಅಂತ ಹುಡುಗಿಗೆ ಹೇಳ್ತಾನೆ. ಅದಕ್ಕೆ ಹೋಗಿ ಆ ಹುಡುಗಿ ದೇವರ ಬಳಿ ಇರೋ ನಂದಿ ಕಿವಿ ಹತ್ರ ಹೋಗಿ ಭೈರವಿನ ಬದುಕಿಸು ಅಂತ ಬೇಡ್ಕೋತಿರ್ತಾಳೆ. ಆಗ ನಂದಿಗೆ ಜೀವ ಬಂದು ಹೊರಗಡೆ ಬರುತ್ತೆ. ಭೈರವಿ ಹತ್ರ ಬಂದು ಅವಳಿಗೆ ಆಶೀರ್ವಾದ ಮಾಡಿ ಹೋಗುತ್ತೆ. ತಕ್ಷಣವೇ ಭೈರವಿ ಎದ್ದು ನಿಲ್ತಾಳೆ. ಅದನ್ನ ನೋಡಿ ಕೋಪಗೊಂಡ ತಿರುಪತಿ ಊರಿನ ಎಲ್ಲಾ ಜನರಿಗೂ ಸಾಯಿಸಬೇಕು ಅಂತ ಒಂದು ಮಂತ್ರ ಹೇಳಕ್ಕೆ ಶುರು ಮಾಡ್ತಾನೆ. ಆಗ ಎಲ್ಲರ ಕಣ್ಣು ಕಿವಿ ಮೂಗಿಂದ ರಕ್ತ ಬರಕ್ಕೆ ಶುರುವಾಗುತ್ತೆ. ಅದನ್ನ ನೋಡಿದ ಭೈರವಿ ಮತ್ತೆ ಓಂ ನಮಃ ಶಿವಾಯ ಅಂತಾಳೆ. ಆಗ ಆಕಾಶದಲ್ಲಿ ಶಿವನೇ ಪ್ರತ್ಯಕ್ಷನಾಗ್ತಾನೆ. ಭೈರವಿಗೆ ಒಂದು ತ್ರಿಶೂಲ ಕೊಡ್ತಾನೆ. ಆಗ ಭೈರವಿ ತಿರುಪತಿನ ಚುಚ್ಚಿ ಕೊಂಡದೊಳಗೆ ಬೀಳಿಸ್ತಾಳೆ. ಓಂ ನಮಃ ಶಿವ ಅನ್ನೋ ಜಪ 110 ಕೋಟಿ ಬಾರಿ ಹೇಳಿದ್ರೆ ಮಾತ್ರ ಶಿವ ಅವರಿಗೆ ದರ್ಶನ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಅದನ್ನ 110 ಕೋಟಿ ಸಲಿ ಹೇಳಿದ ಭೈರವಿಗೆ ದರ್ಶನ ಕೊಟ್ಟು ಕಾಪಾಡಿದ್ರು ಅಂತ ಈ ಮೂವಿಲಿ ಹೇಳಿದ್ದಾರೆ. ಭೈರವಿ ತಿರುಪತಿ ಆತ್ಮನ ನಾಶ ಮಾಡಿ ಮತ್ತೆ ಊರು ಬಿಟ್ಟು ಪರ್ವತಕ್ಕೆ ಹೋಗ್ತಾಳೆ. 3ನೇ ಪಾರ್ಟ್ ಕೂಡ ಬರುತ್ತೆ ಅಂತ ಒಂದು ಸಿಗ್ನಲ್ ಕೊಡೋದರ ಜೊತೆಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ. ವೀಕ್ಷಕರೇ, ಈ ಮೂವಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಿಗೋಣ ಇನ್ನೊಂದು ಹೊಸ ಮೂವಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.